ಪಟ್ಟಣದ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಸೋಮವಾರ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಸಂಸ್ಥೆಯ ಅಧ್ಯಕ್ಷರಾದ ಐಪಿ ಚಂದುನವರವರು ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ಸಂಸ್ಥೆಯ ಅಧ್ಯಕ್ಷರಾದ ಐಪಿ ಚಂದುನವರವರು ಮಾತನಾಡಿ, ಸಾಮಾಜಿಕ ನ್ಯಾಯ ಮತ್ತು ಸರ್ವರಿಗೂ ಸಮಾನತೆ ಸಂವಿಧಾನದ ಅಮೂಲ್ಯ ಕೊಡುಗೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಾನತೆ, ವ್ಯಕ್ತಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ನಮ್ಮ ಸಂವಿಧಾನ ನೀಡಿದ ಮಹತ್ವದ ಕೊಡುಗೆಗಳಾಗಿವೆ. ಗಣತಂತ್ರ ವ್ಯವಸ್ಥೆಯು ಭಾರತೀಯರಿಗೆ ಸಾರ್ವಭೌಮ ಅಧಿಕಾರವನ್ನು ನೀಡಿದ ಐತಿಹಾಸಿಕ ದಿನವಾಗಿದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಂತಹ ಮಹಾನ್ ಮಾನವತಾವಾದಿಗಳು ದೂರದೃಷ್ಟಿಯಿಂದ ರಚಿಸಿದ ಭಾರತೀಯ ಸಂವಿಧಾನವು ಭವ್ಯ ಭಾರತದ ದಾರಿದೀಪವಾಗಿದೆ ಎಂದು ತಿಳಿಸಿದರು. ಅಂಜುಮನ್ ಸಂಸ್ಥೆಯ ಕಾರ್ಯಾಲಯದ ಕಟ್ಟಡ ಹಾಗೂ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಮಂಜೂರಾತಿಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮನವಿ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಅನುದಾನಕ್ಕಾಗಿ ಮನವಿಯ ಪತ್ರ ಈಗಾಗಲೇ ಅವರ ಬಳಿ ಇದೆ. ಆದಷ್ಟು ಬೇಗನೆ ಪರಿಶೀಲಿಸಿ ಕ್ರಮ ಕೈಗೊಂಡು ಅನುದಾನ ಮಂಜೂರಾತಿ ಮಾಡಿದರೆ ಸಂಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಮತ್ತು ಸಮುದಾಯದವರಿಗೆ ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಭವನದ ತೊಂದರೆ ಇರುವುದಿಲ್ಲ ಎಂದು ಹೇಳಿ ಸಚಿವರ ಮೇಲೆ ಹಾಗೂ ಸರ್ಕಾರದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ಸಮಾಜ ಬಾಂಧವರು ತನುಮನದಿಂದ ಸಹಕಾರ ನೀಡಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಬಾಷಾ ಸಾಬ್ ಪಠಾಣ್, ಅಹಮದ್ ಖಾಜಿ, ಮಹಬೂಬ್ ಸಾಬ್ ಹಂಪಿಹೊಳೆ, ಸಮಾಜದ ಹಿರಿಯರು ಇಮಾಮ್ ಸಾಬ್ ಅತ್ತಾರ್, ರಫೀಕ್ ಅಲಾವಲ್, ಇಮಾಮ್ ಸಾಬ್ ನದಾಫ್, ಕಾಸಿಂ ಖಾನ್ ಪಠಾಣ್, ಎಜೆ ಜಕಾತಿ, ಎಂ.ಆರ್. ಜೋರಂ, ಮಬೂಲಿ ಮಖಾಂದಾರ್, ದಾವೂದ್ ಖಾನ್ ಪಠಾಣ್, ಕಲಂದರ್ ಮಲಹಾರ್, ಫೈಸಲ್ ಕುರ್ಹಟ್ಟಿ, ಚಿಕ್ಕುಂಬಿ ಮೇಸ್ತ್ರಿ, ಇಮಾಮ್ ಸಾಬ್, ಹಜರತ್ ಅಲಿ ಮುಲ್ಲನ್ನವರ್, ಜಾವಿದ್ ಸಕಲಿ ಸೇರಿದಂತೆ ಇನ್ನಿತರರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಫ್ತಾಬ್ ಸರ್ ಮುಲ್ಲಾ, ಭೀಮವಾದ ನ್ಯೂಸ್, ನರಗುಂದ. ಇದು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವದ ನಿರ್ವಹಿಸುತ್ತಿದ್ದೇವೆ. ಹಾಗಾಗಿ ಅಂಜುಮನ್ ಇಸ್ಲಾಂ ಕಮಿಟಿಯ ಈ 2 ವರ್ಷದ ಅವಧಿಯಲ್ಲಿ ಆಗುವಂಥ ಕೆಲಸಗಳಲ್ಲಿ ನಾವು ಒಂದು ಮಲ್ಕ ಹಾಕಿ ನೋಡಿದಾಗ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಪಡಿಸುವ ಸಂಬಂಧ ನಾವು ಸಾಕಷ್ಟು ಬಾರಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಗಳನ್ನು ಸಲ್ಲಿಸಿದ್ದು ಅನುದಾನ ಸಂಬಂಧ. ಈ ಒಂದು ಅಂಜುಮನ್ ಸಂಸ್ಥೆ ಆವರಣದ ಈ ಒಂದು ಜಾಗದಲ್ಲಿ ಒಂದು ಕಾರ್ಯಾಲಯ ಕಟ್ಟಡ ಅವಶ್ಯವಿದ್ದು ಕಾರಣ ಈ ಎಲ್ಲ ನಮ್ಮ ಅಂಜುಮನ್ ನಿರ್ದೇಶಕರ ಮಂಡಳಿ ಹಾಗೂ ಸದಸ್ಯರು ಹಾಗೂ ಸಮಾಜದ ಹಿರಿಯರು ಆದಷ್ಟು ಬೇಗ ಈ ಒಂದು ಸ್ಥಳದಲ್ಲಿ ಒಂದು ಕಟ್ಟಡ ಕಾಮಗಾರಿ ಒಂದು ಮಾಡಬೇಕಂತ ನಿರ್ಣಯ ಪಡೆದಿದ್ದು, ಆದಷ್ಟು ಬೇಗ ಈ ಕಾರ್ಯವನ್ನು ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಬಯಸುತ್ತೇನೆ. ಹಾಗಾಗಿ ಈ ಹೋರಾಟ ಛಲ ಶಕ್ತಿ ಇರುವಂಥ ವ್ಯಕ್ತಿಗಳು, ಮನೋಭಾವನೆ ಇರುವಂಥ ಈ ಸಾಧನೆಗೆ ಸಾಕ್ಷಿಯಾಗತ್ತಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲರೂ ಸರ್ವ ಒಗ್ಗೂಡಿನಿಂದ ನಡೆದರೆ ಅಭಿವೃದ್ಧಿ ಪಥದಲ್ಲಿ ಸಾಗುವುದು ಬಹುತೇಕ ಖಚಿತ ಅಂತ ಈ ಹೇಳುವ ಒಂದು ಸಂದೇಶ ಮುಖಾಂತರ ಹಿರಿಯರಿರಲಿ ಕಿರಿಯರಿರಲಿ ಭೇದ ಭಾವ ಎನ್ನದೇ ಹಾಗೂ ಈಗ ಜಮಾತಿನಲ್ಲಿರ್ಬೋದು ಕೆಲವು ಸಂದರ್ಭದಲ್ಲಿ ವೈಮನಸ್ಸು ಎಲ್ಲವನ್ನು ಬಿಟ್ಟು ಈ ಅಂಜುಮನ್ ಸಂಸ್ಥೆಗೆ ತಾವೆಲ್ಲೂ ಸಹಾಯ ಸಹಕಾರ ನೀಡಬೇಕಂತ ನಮ್ಮಲ್ಲಿ ವಿನಂತಿಯ ಮೂಲಕ ಈ ಒಂದು 77ನೇ ಗಣರಾಜ್ಯೋತ್ಸವ ದಿನದಂದು ಎಲ್ಲರಿಗೂ ನಾನು ಶುಭಾಶಯ